ನೀವು ಇಂಥವರೆಗೂ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ವಾ ಸ್ನೇಹಮಯ ಕೃಷ್ಣರವರೇ? ದುಡ್ಡು ವಸೂಲಿ ಮಾಡಿಲ್ವಾ? 2-3 ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದಿರಲ್ಲ, ದುಡ್ಡೆಲ್ಲಿಂದ ಬಂದಿದೆ? ಆ ಫೀಸು ಲಕ್ಷಾಂತಗಟ್ಟಲೆ ಫೀಸ್ ಕೊಟ್ಟಬೇಕಲ್ಲ. ಹಾಂ, ಒಂದು ಇಯರಿಂಗ್ ಇಷ್ಟು ಅಂತ ಫೀಸ್ ಕೊಡಬೇಕಲ್ಲ, ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ? ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ. IT, ED, ಕೇಂದ್ರ ಸಂಸ್ಥೆಗಳು ಏನು ಮಾಡ್ತಾವೆ? ಸೋಮೋಟ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ED ಅವ್ರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? 3 ಜನ ಲಾಯರ್ನಗಳು ನೇಮಕ ಮಾಡಿದಿರಲ್ಲ ಸ್ವಾಮಿ, ಟಾಪ್ ಕ್ಲಾಸ್, ಟಾಪ್ 10ನಲ್ಲಿ ಇವರು ಟಾಪ್ 2ನೋ ಟಾಪ್ 3 ಲಾಯರ್ಸ್ಗಳು. ಅವರು ಬಂದು ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ? ದಯಮಾಡಿ ಸ್ವಲ್ಪ ಹೇಳ್ತೀರಾ? ಹಿಂದೆ ಮೈಸೂರಿನಲ್ಲಿರುವಂಥ IPS, KSPS ಅಧಿಕಾರಿಗಳ ಜೊತೆ ನೀವು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ? ಜನಗಳು ಮಾತಾಡ್ಕೊತಾ ಇದ್ದಾರೆ, ನಾನು ಅಪಾದನೆ ಮಾಡ್ತಾ ಇಲ್ಲ. ನೀವು ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದೀರಿ, ಲೀಗಲ್ ನೋಟಿಸ್ ಉತ್ತರ ಕೊಟ್ಟಿದ್ದೀನಿ. ಜನಗಳು ಮಾತಾಡ್ಕೊತಾರೆ, ದಯಮಾಡಿ ಸ್ವಲ್ಪ ಮಾಧ್ಯಮದ ಮುಂದೆ ಬಂದು ಹೇಳ್ಬೇಕಲ್ಲ. ನಿಮ್ಮ ವಿರುದ್ಧ 44 FIRಗಳಿಲ್ವಾ? ನಿಮ್ಮ ವಿರುದ್ಧ FIRಗಳಿಲ್ವಾ? ಆ ಚಾಮುಂಡಿ ಬೆಟ್ಟದ CEO ರೂಪಾ ಅವ್ರನ್ನ ನೀವು ಬ್ಲ್ಯಾಕ್ ಮೇಲ್ ಮಾಡಲಿಲ್ವಾ? ಮಾಧ್ಯಮದ ಮುಂದೆ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಹತ್ರ ನೀವು ಮಾತಾಡಿಲ್ವಾ? ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡಬೇಕಲ್ಲ ದಯಮಾಡಿ. ಈ ಹಿಂದೆ ಮೈಸೂರಲ್ಲಿ ಕೆಲ ಎಮ್ ಎಲ್ ಎಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿಲ್ವಾ? ಒಂಚೂರು ಹೇಳ್ಬೇಕಲ್ಲ ನೀವು. ಇಲ್ಲ ಅಂತ ಹೇಳಿ ಪ್ರಮಾಣ ಪತ್ರ ಇದೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ, ಮೂಢ ಅಧಿಕಾರಿಗಳು, ಮೂಢ ಅಧ್ಯಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ನೀವು? ನಿಮ್ಮ ಹಿಂಬಾಲಕರು 2 ಸರಿ ನನ್ನ ಹತ್ರ ಕಳಿಸಿರ್ಲಿಲ್ವಾ? 3 ತಿಂಗಳ ಹಿಂದೆನೇ ಕಳಿಸಿದ್ರಾ ಇಲ್ವಾ? ಕಳಿಸಿಲ್ಲ ಅಂದರೆ ಅನ್ನುವಂಥದ್ದಕ್ಕೆ ನಾನು ಒಂದಷ್ಟು ಅಪಾದನೆ ಮಾಡಿದ್ದಕ್ಕೆ ಪ್ರೂಫೇ ಕೊಡಲಿಲ್ವಲ್ಲ ನೀವು? ಪ್ರೂವ್ ಮಾಡಲೇ ಅಲ್ವಲ್ಲ? ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾನು ನಮ್ಮ 2 ಅಧ್ಯಕ್ಷಗಳು ಹೋಗಿ. BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ನೀವು ಭೇಟಿನೇ ಮಾಡಿಲ್ವಾ? BY ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಾ ಇಲ್ವಾ ನೀವು? ಬೆಂಗಳೂರನ್ನು ಸ್ಟಾರ್ ಹೋಟ್ಲಲ್ಲಿ ನಿಮಗೆ ಅಂತ ಸಪ್ರೇಟ್ ಪ್ರತ್ಯೇಕವಾಗಿ ಒಂದು ರೂಮ್ ಇಟ್ಟಿದ್ದಾರೆ, ನೀವು ಅಲ್ಲಿ ಉಳ್ಕೊಂಡಿಲ್ವಾ? ಸ್ವಲ್ಪ ಹೇಳ್ಬೇಕಲ್ಲ. ಮೈ ಫ್ರೆಂಡ್ ಮಿಸ್ಟರ್ ಸ್ನೇಹಮಯಿ ಕೃಷ್ಣ, ದಯಮಾಡಿ ಇದಕ್ಕೆಲ್ಲ ಸ್ವಲ್ಪ ಉತ್ತರ ಕೊಡಿ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ.